ಜಿಲ್ಲೆಯಲ್ಲಿ ಸುಮಾರು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಸುಮಾರು ಮಾಹಿತಿಗಳು ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇತರ ಬಾತ್ಮೀದಾರರಿಂದ ನಮಗೆ ಬರ್ತಾನೆ ಇತ್ತು. ಮತ್ತೆ ಮಾಧ್ಯಮಗಳಲ್ಲೂ ತುಂಬಾ ಸತಿ ಈ ಕುರಿತು ಚರ್ಚೆ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ನಾವು ಮೀಟಿಂಗ್ ಈಗಾಗಲೇ ನಾನು ಬಂದ ತಕ್ಷಣ ತಗೊಂಡಂಥದ್ದು. ಸೊ ಆನಂತರದಲ್ಲಿ ಸುಮಾರು ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನನ್ನ ಕಡೆಯಿಂದ ಹೋಗಿದ್ದು. ಎಲ್ಲ ಸಬ್ ಡಿವಿಷನ್ಸ್ ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನು ಜೂಜಾಟ ನಡೀತಾ ಇರುವಂಥದ್ದು ಇರ್ಬೋದು, ಹಾಗೂ ಮಟ್ಕ ನಡೀತಾ ಇರುವಂಥದ್ದು ಇರ್ಬೋದು, ಮತ್ತೆ ಎಕ್ಸೈಸ್ ಏನು ಸಪ್ಲೈಸ್ ಇದೆ ಅಲ್ಲಲ್ಲಿ ಇಲ್ಲಿಗಲ್ ಆಗಿ ಅದ್ರ ಬಗ್ಗೆ ಇರ್ಬೋದು, ಮತ್ತೆ ಕೆಲವೊಂದು ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ಅಲ್ಲಿ ಏನು ರೈಸ್ ಪಡಿತರ ರೈಸನ್ನ ಯಾವುದು ರೀತಿ ಕಳ್ಳ ಸಾಗಣೆ ಮಾಡ್ತಾ ಇದ್ರೆ ಆ ಕುರಿತು ಎಲ್ಲ ಸ್ವಲ್ಪ ನಾವು ಜಾಸ್ತಿ ನಿಗಾವಣೆ ಮಾಡಿಬಿಟ್ಟು ಒಂದಷ್ಟು ಪ್ರಕರಣಗಳನ್ನ ಸ್ಟ್ರಾಂಗ್ ಆಗಿ ನಾವು ರಿಜಿಸ್ಟರ್ ಮಾಡುವಂಥದ್ದು ಮಾಡಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಲಾಸ್ಟ್ ಒಂದು 15 days ಅಲ್ಲಿ ಸುಮಾರು ಪ್ರಕರಣಗಳು ನಾವು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿರುವಂಥದ್ದಿದೆ. ಡಿಫ್ರೆಂಟ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ ಅಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೂಡ ಸ್ಟ್ರಾಂಗ್ ಆಗಿ ನಾವು ಕೇಸಸ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಆರೋಪಿತರು ಯಾರು ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ, ಈಗ ಮಟ್ಕ ಫಾರ್ ಎಕ್ಸಾಂಪಲ್ ಏನಿದೆ ಅಲ್ಲಿ ಚೀಟಿ ಬರೀತಾ ಇರುವಂತವ್ರು ಅಷ್ಟೇ ಅಂತಲ್ಲ, ಅದು ಎಂಡ್ ಆಫ್ ದ ಡೇ ಅದರ ಪ್ರೊಸೀಡ್ಸ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾವು ಪತ್ತೆ ಹಚ್ಚಿ ಪ್ರಕರಣದಲ್ಲಿ ಅವರ ಹೆಸರು ಕೂಡ ಬರುವಂತೆ ನಾವು ನಿಗಾ ವಹಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಹೆಚ್ಚು ಪ್ರಕರಣಗಳಾದಾಗ ಫರ್ದರ್ ಅವ್ರ ಮೇಲೆ ಏನು ಕ್ರಮ ತಗೊಳ್ಬಹುದು, ನಾವು ಗುಂಡಾ ಆಕ್ಟ್ ಆಗಿರ್ಬೋದು, ಎಕ್ಸ್ಟ್ರಿಮೆಂಟ್ ಇರ್ಬೋದು, ಸ್ಟ್ರಾಂಗ್ ಆಗಿ ನಾವು ಅವ್ರ ಮೇಲೆ ತಗೊಳ್ಳುವಂಥದ್ದು ಮಾಡ್ತೇವೆ. ಸೊ ಇದೇ ನಿಟ್ಟಿನಲ್ಲಿ ಒಂದಷ್ಟು 78 ಏನು ಮಟ್ಕ ಏನು ಹೇಳ್ತೀವಿ ಅದರಲ್ಲಿ ಒಂದು 15ರಷ್ಟು ಕೇಸಸ್ ಆಗಿದೆ. 28 ಜನರ ಮೇಲೆ ನಾವು ಪ್ರಕರಣಗಳನ್ನ ದಾಖಲು ಮಾಡಿದ್ದೇವೆ. ಅದೇ ರೀತಿ ಜೂಜಾಟದ್ದು ಒಂದು 11 ಪ್ರಕರಣಗಳಾಗಿದೆ. ಇವತ್ತು ಕೂಡ ಸುಮಾರು ಆಗಿರುವಂಥದ್ದಿದೆ. ಅದರಲ್ಲಿ 7 ಜನರ ಮೇಲೆ 63 ಜನರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ಹಾಗೆ ಎಕ್ಸೈಸ್ ಆಕ್ಟ್ ಅಲ್ಲಿ ಕೂಡ ಒಂದು 50 ಲೀಟರ್ ಅಷ್ಟು ನಾವು ಈಗಾಗಲೇ ಯೂಸ್ ಸೇಲ್ ಯಾರು ಮಾಡ್ತಾ ಇದ್ರು ಅಂತವ್ರ ಮೇಲೆ ಕ್ರಮ ತಗೊಂಡಿರುವಂಥದ್ದಿದೆ. ಪಡಿತರದ್ದು ನಮಗೆ ಒಂದಷ್ಟು ಪ್ರಕರಣಗಳು ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇರುವಂಥದ್ದು. ಮೊನ್ನೆ ಒಂದು ಮೋಕಾದಲ್ಲಿ ಇನ್ಫಾರ್ಮೇಶನ್ ಬಂದಿದ್ದು, ಮೋಕಾದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರುವಂಥದ್ದಿದೆ ಮೋಕಾ ಸ್ಟೇಷನ್ ಅಲ್ಲಿ. ಹಾಗೆ APMC ಅಲ್ಲಿ ಕೂಡ ಏನು AC ಅವರು ಒಂದು ರೇಡ್ ಮಾಡಿದ್ರು. ಅದರ ನಂತರದಲ್ಲಿ ಇನ್ನೂ 12 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೇವೆ. ಅದರಲ್ಲಿ ತನಿಖೆಯನ್ನ ತುಂಬಾ ಕೂಲಂಕುಷವಾಗಿ ಮಾಡಬೇಕಾಗಿರುವಂತದ್ದು ಕಂಡುಬಂದಿದ್ದು, ಅದನ್ನು ನಾವು ಪರ್ಸನಲಿ ಮಾನಿಟರ್ ಮಾಡ್ತಿದ್ದೇವೆ. ಏನು ಪಡಿತರ ಅಕ್ರಮ ಸಾಗಣೆ ಇದೆ ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದು ಮೋಕಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮತ್ತೆ APMC ಲಿಮಿಟ್ಸ್ ಅಲ್ಲಿ ಸುಮಾರು 3 ಪ್ರತ್ಯೇಕ ಪ್ರಕರಣಗಳಲ್ಲಿ 150 ಕ್ವಿಂಟಲ್ ನಮಗೆ ಅಕ್ಕಿ ಈಗಾಗಲೇ ನಾವು ಸೀಸ್ ಮಾಡಿರುವಂಥದ್ದು. ಅವರ ಫುಡ್ ಕಂಟ್ರೋಲರ್ ಆಫ್ ಇಂಡಿಯಾ ಏನು FCI ಇಂದ ಇದೆ ಅವರ ಕಂಪ್ಲೇಂಟ್ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ. ನಾವು ಮತ್ತೆ ಹೆಚ್ಚಿನ ನಿಗಾ ಇಂಥ ಗೋಡೌನ್ಗಳು ಎಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾ ಇದ್ದಾರೆ ಅಂತವ್ರ ಮೇಲೆ ಹೆಚ್ಚಿನ ನಿಗಾ ವಹಿಸುವಂಥದ್ದು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಇದೆ. ನಾವು ಫರ್ಮ್ ಆಗಿ ಆಕ್ಷನ್ ತಗೊಳ್ಳುವಂಥದ್ದು. ಪ್ರಮುಖವಾಗಿ ಮಟ್ಕ ಮತ್ತು ಮಾಹಿತಿಗಳು ತುಂಬಾ ಕ್ಲಿಯರ್ ಕಟ್ ಆಗಿದೆ. ಯಾರು ಇದನ್ನ ಮಟ್ಕ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇರ್ಬೋದು, ಅಥವಾ ಅಕ್ಕಿ ಪಡಿತರ ಅಕ್ಕಿ ಇರುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಸೆಂಟ್ರಲೈಸ್ಡ್ ವೆಂಡರ್ ಅಂದ್ರೆ ಯಾರು ರಿಸೀವ್ ಮಾಡ್ತಾ ಇದ್ದಾರೆ ಅಂತವ್ರ ಮಾಹಿತಿ ನಾವು ಈಗಾಗಲೇ ಪಡೆದಿರೋ ಅಂಥದ್ದಿದೆ. ಮತ್ತೆ ಎಲ್ಲಾ ಪ್ರಕರಣಗಳು ಅಂತದ್ ಕಂಡು ಬಂದಾಗ ಆ ಮೂಲಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ನಾವು ತನಿಖೆಯನ್ನ ಕ್ರಮವನ್ನ ತಗೊಳ್ಳುವಂತೆ ಮಾಡ್ತೇವೆ. ಅದು ಇನ್ಕ್ಲೂಡ್ ಆಗುತ್ತೆ. ಇನಿಷಿಯಲ್ ಕಂಪ್ಲೇಂಟ್ ಅಲ್ಲಿ ಅದ್ರ ಹೆಸರು ಬರ್ಲಿಕ್ಕಿಲ್ಲ, ಬಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಹೆಸರು ಸೇರಿಸ್ಕೊಂಡು ಪ್ರಕರಣ ನಾವು ಇನ್ವೆಸ್ಟಿಗೇಟ್ ಮಾಡ್ತೇವೆ.